ಬಿಡೆನು. ಆ ಮಾತು ಹೇಳಿದ ನನ್ನ ತಾಯಿ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಚೆಫನ್ಯ 3ನೇ ಅಧ್ಯಾಯ 9ನೇ ವಚನವನ್ನ ನಾವು ಓದಿಕೊಳ್ಳೋಣ. ಎಲ್ಲರೂ ಒಂದೇ ಮನಸ್ಸಿನಿಂದ, ಒನ್ ಮೈಂಡೆಡ್ನೆಸ್, ಈ ವಿಷಯದ ಕುರಿತು ನಾವು ಈ ಭಾಗದಲ್ಲಿ ಕಲಿತೇವೆ. ಓದಿಕೊಳ್ಳೋಣವಾ? ಆಗ ಎಲ್ಲರೂ ಒಂದೇ ಮನಸ್ಸಿನಿಂದ ಯೆಹೋವನನ್ನು ಸೇವಿಸಿ ಆತನ ಹೆಸರನ್ನೆತ್ತಿ ಪ್ರಾರ್ಥಿಸುವಂತೆ ಜನಾಂಗಗಳವರ ತುಟಿಗಳನ್ನ ಮಾರ್ಪಡಿಸಿ ಶುದ್ಧಿ ಮಾಡುವೆನು. ಚದರಿ ಹೋಗಿರುವ ನನ್ನ ಜನರು, ನನ್ನ ಭಕ್ತರು ಕೂಶಿನ ನದಿಗಳ ಆಚೆಯಿಂದಲೂ ನನಗೆ ಕಾಣಿಕೆಯನ್ನು ತಂದು ಒಪ್ಪಿಸುವರು. ಈ ಒಂದು ವಾಗ್ದಾನ ದೇವರು ಇಸ್ರಾಯೇಲರಿಗೆ ಮಾಡ್ತಾ ಇದ್ದಾರೆ. ಇಸ್ರಾಯೇಲರು ಚದರಿ ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವರ ಪಾಪದಿಂದ, ಅವರ ಅವಿಧೇಯತ್ವದಿಂದ ಮೆಸ್ಸಿಯನನ್ನ ಕೊಲೆ ಮಾಡುವ ಹಾಗೆ ಅವರ ಅಧಿಕಾರಿಗಳು ದುಷ್ಪ್ರೇರಣೆ ಮಾಡಿದ್ರು. ಆದರೆ ದೇವರು ಏನ್ ಹೇಳ್ತಾ ಇದ್ದಾರೆ, ಯಹೂದ್ಯರು ಮಾತ್ರವಲ್ಲದೆ ಇಸ್ರಾಯೇಲರು ಒಂದೇ ಮನುಷ್ಯರಿಂದ ದೇವರನ್ನ ಸೇವಿಸುವ ಹಾಗೆ, ಪ್ರೀತಿಸುವ ಹಾಗೆ ಜನಾಂಗಗಳವರೆಲ್ಲರ ತುಟಿಗಳನ್ನ ಮಾರ್ಪಡಿಸಿ ಶುದ್ಧಿ ಮಾಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಅಂದ್ರೆ ಅನ್ಯ ಜನಾಂಗಗಳು ಮತ್ತೆ ಇಸ್ರಾಯೇಲರು, ಯಹೂದ್ಯರು ಎಲ್ಲರನ್ನೂ ನಾನು ಒಟ್ಟಾಗಿ ಮಾಡ್ತೀನಿ. ಚದರಿ ಹೋಗಿರುವಂತ ನನ್ನ ಜನರನ್ನ, ನನ್ನ ಭಕ್ತರನ್ನ ಎಲ್ಲಾ ಕಡೆಗಳಲ್ಲೂ ನಾನು ಕೂಡಿಸ್ತೀನಿ. ಅನ್ಯರು ಅವರಿಗೆ ಕಾಣಿಕೆನ ಸಮರ್ಪಿಸುವ ಹಾಗೆ ನಾನು ಮಾಡ್ತೀನಿ ಅಂತ ದೇವರು ಹೇಳಿದ್ರು. ಪ್ರಿಯ ದೇವರ ಮಕ್ಕಳೇ, ನೋಡಿ ಎಂತ ಒಂದು ವಾಗ್ದಾನ ಇದು. ಇಸ್ರಾಯೇಲರಿಗೆ ದೇವರು ಕೊಟ್ಟಿದ್ರು. ತಪ್ಪು ಮಾಡಿದಂತ ಇಸ್ರಾಯೇಲರಿಗೆ ದೇವರು ಕೊಟ್ಟರು. ದೇವರು ದೀರ್ಘ ಶಾಂತಿ ಉಳ್ಳ ದೇವರು. ಆ ದೀರ್ಘ ಶಾಂತಿ ನಮ್ಮೆಲ್ಲರಿಗೂ, ನಮ್ಮ ಹತ್ರ ಇರುವಂತ ದೇವ ಮಕ್ಕಳಿರ್ಬೋದು, ನಮಗೆ ವಿರುದ್ಧವಾಗಿ ತಪ್ಪು ಮಾಡಿದವ್ರಂಥವ್ರು ಇರ್ಬೋದು, ಅಥವಾ ನಮ್ಮ ಸ್ವಂತದವ್ರು ಇರ್ಬೋದು, ಯಾರೇ ಇರ್ಬೋದು ಪ್ರಿಯರೇ, ಅವ್ರು ತಪ್ಪು ಮಾಡಿದ್ರು ಸಹ ಅವ್ರನ್ನ ಪುನಃ ಸೇರಿಸಿಕೊಳ್ಳುವ ಹಾಗೆ ಆ ದೀರ್ಘ ಶಾಂತಿ ಹೃದಯವನ್ನ ಕರ್ತನು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ಇಸ್ರಾಯೇಲರಿಗೆ ನೀನು ವಾಗ್ದಾನ ಮಾಡಿದ್ಯಾ, ಒಂದೇ ಮನಸ್ಸನ್ನು ಕೊಡ್ತೀಯ ಅಂತ. ಇವತ್ತು ಯಾವ್ಯಾವ ಕುಟುಂಬದಲ್ಲಿ ಒಂದು ಮನಸ್ಸಿಲ್ವಪ್ಪ, ಇವತ್ತು ಯಾವ್ಯಾವ ಸಭೆಗಳಲ್ಲಿ ಒಂದು ಮನಸ್ಸಿಲ್ವೋ, ಯಾವ್ಯಾವ ದೇವರೇ ಬಿಸ್ನೆಸ್ ನಲ್ಲಿ, ಕೆಲಸದಲ್ಲಿ, ಮಾತ್ರವಲ್ಲದೆ ರಾಜಕೀಯದಲ್ಲಿ ಒಂದು ಮನಸ್ಸಿಲ್ವೋ, ಎಲ್ರಿಗೂ ಒಂದು ಮನಸ್ಸು ಕೊಡಪ್ಪ. ದೇವ ಮಕ್ಕಳ ಮಧ್ಯದಲ್ಲಿ ಒಂದು ಮನಸ್ಸನ್ನ ನೀನು ದಯಪಾಲಿಸಪ್ಪ. ದೇವರೇ, ಆ ಒಂದು ಮನಸ್ಸು ಎಲ್ರಿಗೂ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡಲ್ಲ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆ
ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು.